ದೇವರ ನಾಡು ಕೇರಳದಲ್ಲಿ ಜವರಾಯ ಅಟ್ಟಹಾಸವನ್ನ ಮೆರೆದಿದ್ದಾನೆ. ಜಲಪ್ರಳಯಕ್ಕೆ ಕೇರಳದ ವಯನಾಡು ನಡುಗಿ ಹೋಗಿದೆ, ನಲುಗಿ ಹೋಗಿದೆ. ದುರಂತದಲ್ಲಿ 5 ಸಾವನ್ನಪ್ಪಿದ್ದಾರೆ, 9ಕ್ಕೂ ಅಧಿಕ ಮಂದಿ ನಾಪತ್ತೆ ಆಗಿದ್ದಾರೆ. ಇವತ್ತು ಎರಡನೇ ದಿನ. ಇವತ್ತು ಕೂಡ ಸ್ಥಳದಲ್ಲಿ ರೆಸ್ಕ್ಯೂ ಆಪರೇಷನ್ ನಡೀತಾ ಇದೆ ನಾಪತ್ತೆ ಆದವರಿಗೋಸ್ಕರ. ಮತ್ತೆ ಆ ಮಣ್ಣಿನ ಅಡಿ, ಕೆಸರಿನ ಅಡಿ ಯಾರು ಸಿಕ್ಕಾಕೊಂಡ್ಬಿದ್ದಾರೆ, ಹುಡುಕಾಟವನ್ನ ನಡೆಸಲಾಗ್ತಾ ಇದೆ. ಮೃತ್ಯು ಕೂಪವಾಗಿದೆ ಸುರಂಗ ಮಾರ್ಗದ ಕಾಮಗಾರಿ ಸಂದರ್ಭದಲ್ಲಿ ಅವಘಡ ಸಂಭವಿಸಿದ್ದು ಅಲ್ಲಿ ಬ್ಲಾಸ್ಟ್ ಮಾಡಲಾಗಿತ್ತು ಬಂಡೆಗಳನ್ನ. ಆ ಸಂದರ್ಭದಲ್ಲಿ ಏಕಾಏಕಿ ಮಣ್ಣು ಕುಸಿತ ಆಗಿದೆ. ಆಲ್ಮೋಸ್ಟ್ ಸುರಂಗದ ಕೆಲಸ ಮುಗಿತಾ ಬಂದಿತ್ತು. ಕೊನೆ ಹಂತದಲ್ಲಿ ಆ ಬಂಡೆಗಳನ್ನ ಬ್ಲಾಸ್ಟ್ ಮಾಡ್ತಾ ಇದ್ದಾಗ ಏಕಾಏಕಿ ಭೂಕುಸಿತ ಸಂಭವಿಸಿರೋದು. ಇನ್ನು ಮಣ್ಣಿನ ಅಡಿ ಹೂತು ಹೋದ ಕಾರ್ಮಿಕರಿಗಾಗಿ ಇವತ್ತು ಕೂಡ ಶೋಧ ಆಲ್ರೆಡಿ ಮುಂದುವರೆದಿದೆ. ಮಳೆ ಕೊಂಚ ಬಿಡುವನ್ನ ಈಗ ಕೊಟ್ಟಿದೆ ಅಂತ ಹೇಳಿ ಮಾಹಿತಿ ಇದೆ. ಕಲಾಡಿಯಲ್ಲಿ ಸೇತುವೆ, ಬಸ್ ನಿಲ್ದಾಣ ಎಲ್ಲ ನೆಲಸಮ ಆಗಿದೆ. ಗುಡ್ಡದ ಕೆಳಗಿನ ಹಲವು ಕಟ್ಟಡಗಳು ಮಣ್ಣು ಪಾಲಾಗಿದೆ. ಕಾರ್ಯಾಚರಣೆಗೆ ಮಳೆ ಆಗಾಗ ಅಡ್ಡಿಪಡಿಸ್ತಾ ಇದೆ. ವಯನಾಡಿನಲ್ಲಿ ಮತ್ತೆ ದುರಂತ ಸಂಭವಿಸಿದೆ. ನಿನ್ನೆ ನಡೆದಂತ ದುರಂತದಲ್ಲಿ 5 ಸಾವನ್ನಪ್ಪಿದ್ದಾರೆ, 9ಕ್ಕೂ ಅಧಿಕ ಮಂದಿ ಕಣ್ಮರೆಯಾಗಿದ್ದಾರೆ. ಮೊಬೈಲ್ನಲ್ಲಿ ಕೆಲವೊಂದು ದೃಶ್ಯ ಏನು ಕ್ಯಾಪ್ಚರ್ ಆಗಿದೆ, ನಿಜಕ್ಕೂ ಎದೆ ನಡುಗಿಸ್ಬಿಡುತ್ತೆ ಆ ದೃಶ್ಯ. ಅಂದ್ರೆ ದೂರದಲ್ಲಿ ನಿಂತು ಜನ ನೋಡ್ತಾ ಇದ್ರು ಆ ಗುಡ್ಡ ಕುಸಿತ ಆಗ್ತಾ ಇದೆ, ಭೂ ಕುಸಿತ ಆಗ್ತಾ ಇದೆ ಅಂತ ಹೇಳಿ. ಅಂದ್ರೆ ಅವ್ರು ನಿಂತ ಜಾಗಕ್ಕೂ ಅದು ಬಂದಿದೆ. ಸುರಂಗದ ಕಾಮಗಾರಿ ಬಗ್ಗೆ ಈಗ ಸಾಕಷ್ಟು ಆಕ್ರೋಶನೂ ವ್ಯಕ್ತವಾಗ್ತಾ ಇದೆ. ಯಾಕಂದ್ರೆ ಪ್ರಕೃತಿ ವಿಕೋಪ ಸಂದರ್ಭದಲ್ಲಿ ನಾವು ನೋಡಿದ್ದೀವಿ, ಆದ್ರೆ ಇದು ಮಾನವ ನಿರ್ಮಿತ ದುರಂತ ಆಗಿರೋದು. ವಯನಾಡು ದುರಂತ ಬೆನ್ನಲ್ಲೇ ಸಚಿವರು ಸ್ಥಳದಲ್ಲೇ ಮೊಕ್ಕಾಂ ಹೂಡಿದ್ದಾರೆ. ಮಾನವ ನಿರ್ಮಿತ ದೋಷ ಅಂತ ಹೇಳಿ ಕೇರಳ ಸರ್ಕಾರ ಹೇಳ್ಕೊಂಡಿದೆ. ಗುತ್ತಿಗೆ ಕಂಪನಿ ನಿರ್ಲಕ್ಷ್ಯದ ವಿರುದ್ಧ ಸಚಿವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಅವೈಜ್ಞಾನಿಕವಾಗಿ ಸುರಂಗದ ಮಣ್ಣನ್ನ ತೆರವು ಮಾಡಿದ್ದಾರೆ. ಗುತ್ತಿಗೆ ಕಂಪನಿಗಳ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲು ಮಾಡ್ತೀವಿ ಅಂತ ಹೇಳಿದ್ದಾರೆ. ತನಿಖೆಗೆ ಉನ್ನತ ಮಟ್ಟದ ಸಮಿತಿಯನ್ನ ಕೇರಳ ಸರ್ಕಾರ ರಚನೆ ಮಾಡಿದೆ. ಇನ್ನೊಂದು ಕಡೆ ಇವತ್ತು ಘಟನಾ ಸ್ಥಳಕ್ಕೆ, ದುರಂತ ನಡೆದಿರುವಂತ ಜಾಗಕ್ಕೆ ಸಿಎಂ ಸತೀಶನ್ ಅವರು ಭೇಟಿಯನ್ನ ಕೊಡ್ತಾ ಇದ್ದಾರೆ. ಖುದ್ದು ಮಾಹಿತಿಯನ್ನ ಕೇರಳ ಸಿಎಂ ಸಂಗ್ರಹ ಮಾಡ್ತಾರೆ. ಜೊತೆಗೆ ಇವತ್ತು ಪರಿಹಾರ ಘೋಷಣೆಯನ್ನ ಸಿಎಂ ಸ್ಥಳಕ್ಕೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಮಾಡ್ತಾರೆ ಅಂತ ಹೇಳಿ ನಿರೀಕ್ಷೆ ಇದೆ. ಇನ್ನು ನಿರ್ಲಕ್ಷ್ಯ ವಹಿಸಿದ ಗುತ್ತಿಗೆ ಕಂಪನಿಗಳಾದ ದಿಲೀಪ್ ಬಿಕಾನ್ ಲಿಮಿಟೆಡ್ ಮತ್ತು ಕೊಂಕಣ್ ರೈಲ್ವೆ ಕಾರ್ಪೊರೇಷನ್ ವಿರುದ್ಧ ಕ್ರಿಮಿನಲ್ ಕೇಸನ್ನು ದಾಖಲಿಸಲು ಪೊಲೀಸ್ ಇಲಾಖೆಗೆ ಅಲ್ಲಿನ ಸರ್ಕಾರ ಆದೇಶವನ್ನ ಕೊಟ್ಟಿದೆ. ಇಲ್ಲಿ ಅವೈಜ್ಞಾನಿಕವಾಗಿ ಇವರು ಸುರಂಗ ಮಾರ್ಗದ ಮಣ್ಣನ್ನ ತೆಗೆಯಕ್ಕೆ ಹೋಗಿದ್ದಾರೆ, ಹಾಗಾಗಿ ದುರಂತ ಸಂಭವಿಸಿದೆ ಅಂತೇಳಿ ಸಚಿವರೇ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಹಾಗಾಗಿ ಕ್ರಿಮಿನಲ್ ಕೇಸ್ ಜೊತೆಗೆ ಸೂಕ್ತ ರೀತಿಯ ತನಿಖೆಗೂ ಕೂಡ ಕೇರಳ ಸರ್ಕಾರ ಈಗ ಆದೇಶವನ್ನ ಕೊಟ್ಟಿದೆ. ಇನ್ನೊಂದು ಕಡೆ ಇವತ್ತು ಸಿಎಂ ಘಟನಾ ಸ್ಥಳಕ್ಕೆ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಸೊ ಇವತ್ತು ರಕ್ಷಣಾ ಕಾರ್ಯಾಚರಣೆ ಯಾವ ತರ ನಡೀತಾ ಇದೆ, ಈ ಬಗ್ಗೆ ಸ್ಥಳದಿಂದಲೇ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಆನಂದ್ ಕನೆಕ್ಟ್ ಆಗಿದ್ದಾರೆ. ಆನಂದ್, ಅಲ್ಲಿನ ಸರ್ಕಾರ ಈ ದುರಂತವನ್ನ ಗಂಭೀರವಾಗಿ ತಗೊಂಡಿದೆ. ಕ್ರಿಮಿನಲ್ ಕೇಸ್ ಹಾಕಬೇಕು ಕಂಪನಿಗಳ ಮೇಲೆ, ಗುತ್ತಿಗೆ ತಗೊಂಡಂತ ಕಂಪನಿಗಳ ಮೇಲೆ ಅಂತೇಳಿ ಆದೇಶವನ್ನ ಕೊಟ್ಟಿದೆ. ತನಿಖೆಗೆ ಒಂದು ತಂಡವನ್ನು ಕೂಡ ರಚನೆ ಮಾಡೋದಕ್ಕೆ ಆದೇಶ ಕೊಟ್ಟಿದ್ದಾರೆ. ಸೊ ಇವತ್ತು ಎರಡನೇ ದಿನ ರಕ್ಷಣಾ ಕಾರ್ಯಾಚರಣೆ ಹೆಂಗ್ ಸಾಗ್ತಾ ಇದೆ ಸ್ಥಳದಲ್ಲಿ? ಶರ್ಮಿತಾ, ಏನು ವಯನಾಡಿನ ಕಲ್ಲಾಡಿಯ ಬಳಿ ನಿನ್ನೆ ನಡೆದಂತಹ ಗುಡ್ಡ ಕುಸಿತ ಇದು ಪ್ರಕೃತಿಯಿಂದ ಆಗಿದ್ದಲ್ಲ, ಮಾನವ ನಿರ್ಮಿತ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣುತ್ತೆ. ತಾವು ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇರ್ಬೋದು. ನಾನು ಘಟನೆಯಾದ ಕೇವಲ 10 ಮೀಟರ್ ದೂರದಲ್ಲಿದ್ದೇನೆ. ಏನು ಈಗಾಗಲೇ ಎರಡನೇ ದಿನದ ಕಾರ್ಯಾಚರಣೆಯೂ ಕೂಡ ಭರದಿಂದ ಸಾಗಿದೆ. ಆದರೆ ಕಾರ್ಯಾಚರಣೆಗೆ ಆಗಾಗ ಮಳೆ ಹಾಗೂ ಮಂಜು ಅಡ್ಡಿಯನ್ನು ಪಡಿಸ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ಕೇರಳದಲ್ಲಿ ಈಗ ಕಳೆದ 4 ದಿನಗಳಿಂದಲೂ ಕೂಡ ಮುಂಗಾರು ಮಳೆ ಚುರುಕುಗೊಂಡಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಕಳೆದ 2-3 ದಿನಗಳಿಂದ ಸಾಕಷ್ಟು ಮಳೆ ಆಗ್ತಿದೆ. ಇಂದು ಬೆಳಗ್ಗೆಯೂ ಕೂಡ ಮಳೆಯಾಗಿದ್ದರ ಹಿನ್ನೆಲೆಯಲ್ಲಿ NDRF ತಂಡ ಇರ್ಬೋದು, ಅಗ್ನಿಶಾಮಕ ದಳದ ಸಿಬ್ಬಂದಿಗಳಿರ್ಬೋದು, ಕಾರ್ಯಾಚರಣೆಗೆ ಪದೇ ಅಡ್ಡಿಯನ್ನು ಮಾಡ್ತಾ ಇರುವಂಥದ್ದು. ಇದರ ಜೊತೆಗೆ ಮಂಜು ಸಹ ಅತಿ ಹೆಚ್ಚು ಬೀಳ್ತಾ ಇರುವ ಹಿನ್ನೆಲೆಯಲ್ಲಿ ಒಂದಷ್ಟು ಹಿನ್ನಡೆ ಆಗ್ತಾ ಇರುವಂಥದ್ದು. ಈಗಾಗಲೇ ಈ ದುರಂತದಲ್ಲಿ 5 ಮೃತಪಟ್ಟಿರುವುದಾಗಿ ಅಧಿಕೃತವಾಗಿ ಮಾಹಿತಿ ಸಿಕ್ಕಿರುವಂಥದ್ದು. ಅಲ್ಲದೆ 7ರಿಂದ 8 ಮಂದಿಯ ಏನು ನಾಪತ್ತೆಯಾಗಿದ್ದಾರೆ, ಅವರು ಸಹ ಬದುಕಿಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತದೆ. ಯಾಕೆಂತ ಹೇಳಿದ್ರೆ ನಿನ್ನೆಯಿಂದಲೂ ಸಹ ಅವ್ರನ್ನ ಹುಡುಕುವಂಥ ಪ್ರಯತ್ನಗಳಾಗ್ತದೆ. ಯಾಕೆಂತ ಹೇಳಿದ್ರೆ ಗುಡ್ಡ ಕುಸಿತ ಏನಾಗಿದೆ, ಇದು ಟನಲ್ ನಿರ್ಮಾಣ ಮಾಡಲಿಕ್ಕಾಗಿ, ಅಂದರೆ ಕಲ್ಲಾಡಿ ಇರ್ಬೋದು, ಮಲ್ಲಾಪುರಂ ಈ ಭಾಗದಲ್ಲಿ ಸುರಂಗ ಮಾರ್ಗವನ್ನು ನಿರ್ಮಾಣ ಮಾಡಿ ಟನಲ್ ಮಾಡಬೇಕು ಅಂತೇಳಿ ಸರ್ಕಾರ ಹೊರಟಿತ್ತು. ಇದನ್ನು ಒಂದು ಖಾಸಗಿ ಕಂಪನಿಗೆ ಗುತ್ತಿಗೆಯನ್ನು ಸಹ ಕೊಟ್ಟಿತ್ತು. ಆ ಹಿನ್ನೆಲೆಯಲ್ಲಿ ಅವೈಜ್ಞಾನಿಕವಾಗಿ, ಅಂದರೆ ಟನಲ್ಗಾಗಿ ಕೊರೆದಂತಹ ಸಾಕಷ್ಟು ಪ್ರಮಾಣದ ಮಣ್ಣೇನಿತ್ತು ಅದನ್ನು ಟನಲ್ ಪಕ್ಕದಲ್ಲೇ ಶೇಖರಣೆ ಮಾಡಿಟ್ಟುಕೊಳ್ಳಲಾಗಿತ್ತು. ಅದನ್ನ ವಿಲೇವಾರಿ ಮಾಡಲಾಗಿರಲಿಲ್ಲ. ಜೊತೆಗೆ ಇನ್ನೊಂದಷ್ಟು ಮಣ್ಣನ್ನು ಕೂಡ ತೆಗೆಯಲಾಗಿತ್ತು. ಅಲ್ಲದೆ ಕಳೆದ 2 ದಿನಗಳಿಂದಲೂ ಸುಮಾರು 150 ಸಿಬ್ಬಂದಿಗಳು ಕೆಲಸ ಮಾಡ್ತಿದ್ರು. ಆದರೆ ನಿನ್ನೆ ಕೇವಲ 40ರಿಂದ 50 ಮಂದಿ ಅಷ್ಟೇ ಸಿಬ್ಬಂದಿಗಳು ಇಲ್ಲಿ ಕೆಲಸ ಮಾಡ್ತಾ ಇದ್ರು ಅನ್ನುವಂಥದ್ದು ಗೊತ್ತಾಗಿರುವಂಥದ್ದು. ಆ ಹಿನ್ನೆಲೆಯಲ್ಲಿ
ಹಿನ್ನೆಲೆಯಲ್ಲಿ ದೊಡ್ಡ ಮಟ್ಟದ ಅಪಾಯ ತಪ್ಪಿದೆ. ಆದರೆ ಏನಾದರೂ ಒಂದು ವೇಳೆ ಆ ಗುಡ್ಡೆ ಕುಸಿತ ಇನ್ನೊಂದು 10 ಮೀಟರ್ ಬಂದಿದ್ರು ಕೂಡ ಸುಮಾರು ದೃಶ್ಯದಲ್ಲಿ ತಾವು ನೋಡ್ತಾ ಇರ್ಬೋದು, ಅದರ ಪಕ್ಕದಲ್ಲೇ ಸುಮಾರು 30 ಮನೆಗಳಿತ್ತು. ಅದರ ಪಕ್ಕದಲ್ಲಿರುವಂಥ ಒಂದು ಹೋಟೆಲ್ನ CCTV ದೃಶ್ಯದಿಂದಲೇ ಈಗ ಇಲ್ಲಿ ಗುಡ್ಡೆ ಕುಸಿತ ಏನು ನಾವು ನೋಡ್ತಾ ಇದ್ದೀವಿ ಆ ದೃಶ್ಯಾವಳಿ ಸಿಕ್ಕಿರುವಂಥದ್ದು. ಒಟ್ಟಾರೆಯಾಗಿ ಕೇರಳದಲ್ಲಿ ಏನು ಈ ವೈನಾಡಿನ ಕಲ್ಲಾಡಿಯ ಬಳಿ ಈ ದುರಂತ ನಡೆದಿದೆ, ಇದಕ್ಕೆ ಮಾನವನೇ ಕಾರಣ. ಯಾಕಂದರೆ ಅವೈಜ್ಞಾನಿಕ ಕಾಮಗಾರಿ ಹಾಗೂ ಟನಲ್ನ ನಿರ್ಮಾಣ ಮಾಡಲಿಕ್ಕೆ ಬೇಕಾದಂತಹ ಒಂದಷ್ಟು ಮುಂಜಾಗ್ರತಾ ಕ್ರಮಗಳಿರ್ಬೋದು, ಅವ್ಯಾವನ್ನೂ ಕೂಡ ಈ ಖಾಸಗಿ ಕಂಪನಿ ತೆಗೆದುಕೊಂಡಿಲ್ಲ ಅನ್ನುವಂಥದ್ದು ಇಲ್ಲಿನ ಸಚಿವರ ನೇರ ಆರೋಪ. ಇಂದು 2ನೇ ದಿನದ ಕಾರ್ಯಾಚರಣೆಯೂ ಕೂಡ ಬರದಿಂದ ಸಾಗಿದೆ. ಮಳೆ ಅಡ್ಡಿ ಆಗ್ತಾ ಇದೆ, ಅಲ್ಲದೆ ಮಂಜು ಸಹ ಬೀಳ್ತಾ ಇರುವ ಹಿನ್ನೆಲೆಯಲ್ಲಿ ಇನ್ನೊಂದಷ್ಟು ಹೆಚ್ಚಿನ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಿಕೊಂಡು ಏನು ಕಾರ್ಯಾಚರಣೆಯನ್ನು ಚುರುಕು ಮಾಡಬೇಕು. ಅಲ್ಲದೆ ನಾಪತ್ತೆ ಆಗಿರುವ 7ರಿಂದ 8 ಮಂದಿ ಏನಿದ್ದಾರೆ ಅವ್ರನ್ನೂ ಸಹ ಹುಡುಕ್ಬೇಕು ಅನ್ನೋ ನಿಟ್ಟಿನಲ್ಲಿ ಕಾರ್ಯಾಚರಣೆ ಬರದಿಂದ ಸಾಗಿರುವಂಥದ್ದು. ಶರ್ಮಿತಾ, ಆನಂದ್, ಕೆಲವೊಂದು ಮೊಬೈಲ್ ಅಲ್ಲಿ ರೆಕಾರ್ಡ್ ಆಗಿರುವಂತಹ ವಿಜುವಲ್ಸ್ ಅನ್ನ ನೋಡಿದಾಗ ನಿಜಕ್ಕೂ ಗಾಬರಿ, ಆತಂಕ ಎಲ್ಲ ಒಟ್ಟೊಟ್ಟಿಗೆ ಆಗ್ತಾ ಇತ್ತು. ಕಾರಣ ಅಲ್ಲಿ ದುರಂತ ಏನಾಗ್ತಿದೆ, ಗುಡ್ಡ ಕುಸಿತ ಆಗ್ತಾ ಇದೆ, ಭೂ ಕುಸಿತ ಆಗ್ತಿದೆ ಅಂತ ದೂರದಿಂದ ನೋಡ್ತಾ ಇದ್ದವ್ರ ತನಕನೂ ಕೂಡ ಆ ಮಣ್ಣು ಜರ್ಕೊಂಡು ಬಂದ್ಬಿಟ್ಟಿದೆ. ಹಾಗಾಗಿ ಅವರು ನಾಪತ್ತೆ ಆಗಿದಾರ. ನಾಪತ್ತೆ ಆಗಿರೋ 9 ಜನರಲ್ಲಿ ಬರೀ ಕಾರ್ಮಿಕರಿದಾರ ಅಥವಾ ದೂರದಿಂದ ನೋಡ್ತಾ ನಿಂತವರು ಇದಾರ? ಅದ್ರ ಬಗ್ಗೆ ಮಾಹಿತಿ. ಶರ್ಮಿತಾ, ನಾನು ಈ ದೃಶ್ಯದಲ್ಲೂ ಕೂಡ ತೋರಿಸ್ತಾ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ನಿನ್ನೆ ನಡೆದಂಥ ಗುಡ್ಡ ಕುಸಿತ ಏನಿದೆ ಅದರಲ್ಲಿ ಕೇವಲ ಕಾರ್ಮಿಕರಷ್ಟೇ ಸಿಲುಕಿರುವಂಥದ್ದು. ಯಾಕೆಂತ ಹೇಳಿದ್ರೆ ಇಲ್ಲಿ ಮೀನಾಕ್ಷಿ ಬ್ರಿಡ್ಜ್ ಏನಿದೆ, ಅಲ್ಲಿ ಮೀನಾಕ್ಷಿ ನದಿ ಇರುವಂಥ ಜಾಗ, ಆ ಬ್ರಿಡ್ಜ್ನ ಬಳಿಗಷ್ಟೇ ಏನು ಮೇಲಿನಿಂದ ಕುಸಿದಂತಹ ಬಂಡೆ ಕಲ್ಲುಗಳು ಹಾಗೂ ಪಕ್ಕದಲ್ಲಿ ಶೇಖರಣೆ ಮಾಡಿಟ್ಟಿದ್ದಂಥ ಮಣ್ಣು ಬಂದಿರುವಂಥದ್ದು. ಅದರ ಪಕ್ಕದಲ್ಲಿ ಸಾಕಷ್ಟು ಮನೆಗಳಿತ್ತು, ಒಂದಷ್ಟು ಹೋಟೆಲ್ಗಳಿದ್ರು, ಸ್ಥಳೀಯರಿದ್ರು. ಆದರೆ ಅವರತ್ತ ಮಣ್ಣು ಬಂದಿಲ್ಲ. ಅದರಲ್ಲಿ ಕೆಲಸ ಯಾರು ಮಾಡ್ತಾ ಇದ್ರು ಅದನ್ನು ಸ್ಥಳೀಯರು ಕೂಡ ಒಂದಷ್ಟು ಮಂದಿ ವೀಕ್ಷಣೆಯನ್ನು ಮಾಡ್ತಾ ಇದ್ರು. ಅವರತ್ತ ಬಂದಾಗ ಒಂದು ಟ್ಯಾಂಕರ್ ಇರ್ಬೋದು, ಒಂದು ಟಾಟಾ ಆಟೋ ಏನಿತ್ತು ಅದರ ಹಿಂಭಾಗದ ನಿಂತಿದ್ದಂಥ ಜನರಿಗೆ ಮಣ್ಣು ಬಡಿತು. ಆದರೆ ಅದೃಷ್ಟವಶಾತ್ ಅವರೆಲ್ಲರೂ ಕೂಡ ಪ್ರಾಣಾಪಾಯದಿಂದ ಪಾರಾದ್ರು. ಒಂದು ಟ್ಯಾಂಕರ್ ಸಮೇತವಾಗಿ 3 ಮಂದಿ ವಾಪಸ್ ಅದ್ರ ಮಣ್ಣಿನ ಕೊಚ್ಕೊಂಡು ಬಂತು. ಅವರು ಪ್ರಾಣಾಪಾಯದಿಂದ ಪಾರಾಗಿರುವಂಥದ್ದು. ಸದ್ಯಕ್ಕೆ ಸ್ಥಳೀಯರು ಯಾರು ಕೂಡ ಮಣ್ಣಿನ ಅಡಿಯಲ್ಲಿ ಸಿಲುಕಿಲ್ಲ, ಕೇವಲ ಕೆಲಸ ಮಾಡ್ತಿದ್ದಂಥ ಕಾರ್ಮಿಕರಷ್ಟೇ ಸಿಲುಕಿರುವಂಥದ್ದು ಪ್ರಾಥಮಿಕ ಮಾಹಿತಿ. ಆದರೆ ಇಲ್ಲಿ 2 ಮನೆಗಳಿಗೆ ಡ್ಯಾಮೇಜ್ ಆಗಿದೆ. ಒಂದು ಮನೆಯಲ್ಲಿ ಯಾರೂ ಇರಲಿಲ್ಲ ಅನ್ನುವಂಥ ಮಾಹಿತಿ ಸಿಕ್ಕಿರುವಂಥದ್ದು. ಮತ್ತೊಂದು ಮನೆಯಲ್ಲಿ ಇದ್ದಂಥವ್ರನ್ನು ಕೂಡ ಈಗಾಗಲೇ ಸುರಕ್ಷಿತ ಸ್ಥಳಕ್ಕೆ ರವಾನೆ ಮಾಡಲಾಗಿದೆ. ಜೊತೆಗೆ ಸ್ಥಳೀಯರು ಹೇಳುವ ಪ್ರಕಾರ ನಿನ್ನೆ ಏನಾದರೂ ಇಲ್ಲಿ ಹೆಚ್ಚಿನದಾಗಿ, ಯಾಕಂದರೆ ಪ್ರತಿನಿತ್ಯ 100ರಿಂದ 150 ಮಂದಿ ಕೆಲಸ ಮಾಡ್ತಾ ಇದ್ರು, ಅದನ್ನು ನೋಡಲೇ ಒಂದಷ್ಟು ಮಂದಿ ಬರ್ತಾ ಇದ್ರು. ಆದರೆ ಮಳೆ ಇದ್ದ ಕಾರಣಕ್ಕಾಗಿ ಹೆಚ್ಚು ಮಂದಿ ಬಂದಿಲ್ಲ. ಇಲ್ಲದಿದ್ದರೆ ಸುಮಾರು 100ರಿಂದ 150 ಮಂದಿ ಈ ಘಟನೆಯಲ್ಲಿ ಸಿಲುಕುವ ಸಾಧ್ಯತೆಯೂ ಕೂಡ ಇತ್ತು. ಅಪಾಯದ ಹಾಗೂ ದುರ್ಘಟನೆಯ ಪ್ರಮಾಣ ಏನಿದೆ ಇದು ಹೆಚ್ಚಿನದಾಗಿ ಆಗ್ತಾ ಇತ್ತು ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇರುವಂಥದ್ದು. ಶರ್ಮಿತಾ, ಫೈನ್, ಥ್ಯಾಂಕ್ ಯು. ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ಆನಂದ್. ಫಾಲೋ ಅಪ್ ಮಾಡೋಣ ಈ ಸುದ್ದಿಯನ್ನು.